ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿದ್ದೀವಿ 2027 ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಸಮಾಜಶಾಸ್ತ್ರ ವಿಷಯದ ನೀಲನಕ್ಷೆ. ಅಂದರೆ ಈ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಯಾವುದೇ ರೀತಿಯ ಒಂದು ಅಂಕವೂ ಸಹ ಹೊರಗಿನಿಂದ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ 2026ರಲ್ಲೂ ಸಹ ನೀವು ನೋಡಿರ್ಬೋದು, ಈ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಹೊರಗಿನ ಪ್ರಶ್ನೆ ಬರುವುದಿಲ್ಲ ಮತ್ತು ಬಂದಿದ್ದಿಲ್ಲ ಸಹ. ಆದ್ದರಿಂದ ಈ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಗಮನ ಇಟ್ಕೊಂಡು ನೋಡಿ. ಮೊದಲನೇದಾಗಿ ಅಧ್ಯಾಯ 1, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ. ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 20 ಅಂಕಗಳು ಬರ್ತಿದ್ದಾವೆ. ಅದರಲ್ಲಿ 1 ಅಂಕದ ಪ್ರಶ್ನೆಗಳು ಸುಮಾರು 3 ಬರ್ತಿದ್ದಾವೆ, ಪ್ಲಸ್ 2 ಅಂಕದ ಪ್ರಶ್ನೆ 1 ಬರ್ತಿದೆ, ಪ್ಲಸ್ 5 ಅಂಕದ ಪ್ರಶ್ನೆ 1 ಬರುತ್ತೆ, ಪ್ಲಸ್ 10 ಅಂಕದ ಪ್ರಶ್ನೆ 1 ಬರುತ್ತೆ. ನಾನು ಮೊದಲು ಹೇಳ್ದಂಗೆ ಅಧ್ಯಾಯ 1 ಪ್ಲಸ್ ಅಧ್ಯಾಯ 5 ಈ 2 ಅಧ್ಯಾಯಗಳನ್ನ ನೀವು ಸಂಪೂರ್ಣವಾಗಿ ಓದ್ಕೊಂಡ್ರೆ ಸಾಕು, ನೀವು ಆರಾಮದಾಯಕವಾಗಿ ಪಾಸ್ ಆಗ್ತೀರಾ ಅಂತ. ಅದೇ ರೀತಿಯಾಗಿ ಅಧ್ಯಾಯ 2 ಸಾಮಾಜಿಕ ಅಸಮಾನತೆ ಮತ್ತು ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ. ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 15 ಅಂಕಗಳು ಹಂಚಿಕೆಯಾಗಿವೆ. ಅದರಲ್ಲಿ 1 ಅಂಕದ ಪ್ರಶ್ನೆ ಸುಮಾರು 3 ಪ್ರಶ್ನೆಗಳು, ಅಂದರೆ MCQ, ಬಿಟ್ಟ ಸ್ಥಳ 1 ಅಂಕ ಪ್ಲಸ್ ಹೊಂದಿಸಿ ಬರೆಯಿರಿ. ಈ 4ರಲ್ಲಿ 3 ಸಂಪೂರ್ಣವಾಗಿ ಬರ್ತವೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ 1 ಬರುತ್ತೆ, ಪ್ಲಸ್ 10 ಅಂಕದ ಪ್ರಶ್ನೆ 1 ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 3 ಒಳಗೊಳ್ಳುವಿಕೆಯ ತಂತ್ರಗಳು. ಇಲ್ಲಿ 2ನೇ ಅಧ್ಯಾಯದಲ್ಲಿ ಇದರ ಟಾಪಿಕ್ ಅಂದರೆ ಪೀಠಿಕೆ ರೀತಿಯಲ್ಲಿ ಸ್ವಲ್ಪ ಒಳಗೊಂಡಿದೆ. ಕೊನೆಯದಾಗಿ 3ನೇ ಅಧ್ಯಾಯ ಅದರ ಸಂಪೂರ್ಣ ವಿವರಣೆಯನ್ನು ಒಳಗೊಂಡಿದೆ. ಇದರಲ್ಲಿ ಒಟ್ಟಾರೆಯಾಗಿ 15 ಅಂಕಗಳು ಹಂಚಿಕೆಯಾಗಿವೆ. ಆ 15 ಅಂಕಗಳಲ್ಲಿ ಸುಮಾರು 3 1 ಅಂಕದ ಪ್ರಶ್ನೆ, ಪ್ಲಸ್ 2 ಅಂಕದ ಪ್ರಶ್ನೆ 1 ಬರುತ್ತೆ, 5 ಅಂಕದ ಪ್ರಶ್ನೆ 2 ಬರುತ್ತೆ. ವೆರಿ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆ. ಅಧ್ಯಾಯ 4 ಆಗಿರ್ಬೋದು, ಅಧ್ಯಾಯ 3 ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಅಂದರೆ 5 ಅಂಕದ ಪ್ರಶ್ನೆಗಳಿಗೆ ತುಂಬ ಒತ್ತನ್ನು ನೀಡಬೇಕು. ನೆಕ್ಸ್ಟ್ ಅಧ್ಯಾಯ 4 ಭಾರತದಲ್ಲಿ ಕುಟುಂಬ. ಒಟ್ಟಾರೆಯಾಗಿ 11 ಅಂಕಗಳ ಹಂಚಿಕೆಯಾಗಿವೆ. ಕೇವಲ ಒಂದೇ ಒಂದು 1 ಅಂಕದ ಪ್ರಶ್ನೆ ಬರುತ್ತೆ, ಅದು ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, MCQ ಅಥವಾ 1 ಅಂಕದ ಪ್ರಶ್ನೆ. 4ರಲ್ಲಿ ಕೇವಲ 1 ಬರುತ್ತೆ. 5 ಅಂಕದ ಪ್ರಶ್ನೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, 2 5 ಅಂಕದ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 5 ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಒಟ್ಟಾರೆಯಾಗಿ 20 ಅಂಕಗಳ ಹಂಚಿಕೆಯಾಗಿವೆ. ಈ 20 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ ಸುಮಾರು 3 ಪ್ರಶ್ನೆಗಳು ಬರುತ್ತೆ, ಪ್ಲಸ್ 2 ಅಂಕದ ಪ್ರಶ್ನೆ 1 ಬರುತ್ತೆ, ಪ್ಲಸ್ 5 ಅಂಕದ ಪ್ರಶ್ನೆ ಕೂಡ 1 ಬರುತ್ತೆ. ಕೊನೆಯದಾಗಿ 10 ಅಂಕದ ಪ್ರಶ್ನೆ 1 ಬರುತ್ತೆ. ಮುಖ್ಯವಾಗಿ ನೀವು ಮೇನ್ ಟಾಪಿಕ್ 10 ಅಂಕದ ಪ್ರಶ್ನೆ ಓದ್ಕೊಳ್ಬೇಕು ಅಂದರೆ ಅಧ್ಯಾಯ 1 ಪ್ಲಸ್ ಅಧ್ಯಾಯ 2 ಈ 2ನ್ನು 10 ಅಂಕದ ಪ್ರಶ್ನೆ ತುಂಬ ಅಂದರೆ ತುಂಬ ಆಸಕ್ತಿದಾಯಕವಾಗೋದು. ಆ 2 ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ಒಟ್ಟಾರೆಯಾಗಿ 15 ಅಂಕಗಳು ನಿರೂಪಣೆಯಾಗಿವೆ. 15 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ ಸುಮಾರು 3, ಪ್ಲಸ್ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ 1 ಬರುತ್ತೆ, 1 ಅಂಕದ ಪ್ರಶ್ನೆ 3, 5 ಅಂಕದ ಪ್ರಶ್ನೆ 2. ನಾನು ಹೇಳಿರುವ ಹಾಗೆ ನೀವು ಮುಖ್ಯವಾಗಿ ಯಾವ ಪಾಠದಲ್ಲಿ 5 ಅಂಕದ ಪ್ರಶ್ನೆ 2 ಬರುತ್ತೋ ಆ ಅಧ್ಯಾಯದಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನ ಓದಿ. ಯಾಕಂದರೆ ನಿಮಗೆ ಒಂದಿಲ್ಲ ಅಂದರೆ ಇನ್ನೊಂದು ಯೂಸ್ ಆಗುತ್ತೆ. ನೆಕ್ಸ್ಟ್ 10 ಅಂಕದ ಪ್ರಶ್ನೆ ಬರಲ್ಲ. ನೆಕ್ಸ್ಟ್ ಅಧ್ಯಾಯ 7 ಭಾರತದಲ್ಲಿ ಸಾಮಾಜಿಕ ಚಳುವಳಿ. ವೆರಿ ಇಂಪಾರ್ಟೆಂಟ್ ಲೆಸನ್. ಒಟ್ಟಾರೆಯಾಗಿ 15 ಅಂಕಗಳು ಮೀಸಲಾಗಿವೆ. ಅದರಲ್ಲಿ 1 ಅಂಕದ ಪ್ರಶ್ನೆ 3, ಪ್ಲಸ್ 2 ಅಂಕದ ಪ್ರಶ್ನೆ 1. ಕೊನೆಯದಾಗಿ 10 ಅಂಕದ ಪ್ರಶ್ನೆಯೂ ಸಹ 1 ಬರುತ್ತೆ. ನಿಮಗೆ ಯಾವ ಪಾಠದಲ್ಲಿ 10 ಅಂಕದ ಪ್ರಶ್ನೆ ಸುಲಭವಾಗಿರುತ್ತೋ ಅವುಗಳನ್ನ ಮಾತ್ರ ಓದಿ. ನೆಕ್ಸ್ಟ್ ಕೊನೆಯ ಅಧ್ಯಾಯ ಬಂದುಬಿಟ್ಟು ಭಾರತದಲ್ಲಿ ಸಾಮಾಜಿಕ ವರ್ತನೆ. 10 ಅಂಕಗಳು ನಿಗದಿಯಾಗಿವೆ. 1 ಅಂಕದ ಪ್ರಶ್ನೆ ಅಷ್ಟೇನು ವ್ಯತ್ಯಾಸ ಇಲ್ಲ. 1 ಅಂಕದ ಪ್ರಶ್ನೆ 1 ಬರುತ್ತೆ ಅಂದರೆ ಆ ಪಾಠದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಹೋಗ್ತದೆ. ಯಾವ ರೀತಿ ಪ್ರಶ್ನೆ ತೆಗಿಬೋದು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ 2, ಪ್ಲಸ್ 5 ಅಂಕದ ಪ್ರಶ್ನೆ 1 ಬರುತ್ತೆ, 10 ಅಂಕದ ಪ್ರಶ್ನೆ ಬರಲ್ಲ. ಈ ರೀತಿಯಾಗಿ ಯಾವ ಅಧ್ಯಾಯದಿಂದ ಯಾವ ಪ್ರಶ್ನೆ ಬರುತ್ತೋ ಅದನ್ನು ತುಂಬ ಅಂದರೆ ತುಂಬ ಗಮನ ಇಟ್ಕೊಂಡು ಓದಿ. ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಒಂದೇ ಒಂದು ಅಂಕವೂ ಸಹ ಹೊರಗಿನಿಂದ ಬರಲ್ಲ. 100ಕ್ಕೆ 100% KSWV ಸೊಲ್ಯೂಷನ್ನೇ ಗ್ಯಾರಂಟಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಪ್ರಶ್ನೆ ಬರಲ್ಲ. ಪ್ಲಸ್ 5 ಮಾಡರ್ನ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಹಾಕ್ತೀನಿ. ಅವು 5 ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ 80ಕ್ಕೆ 80 ಅಂಕಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಹೋದ ವರ್ಷ ಸಹ 80ಕ್ಕೆ ಸುಮಾರು ವಿದ್ಯಾರ್ಥಿಗಳು 80 ಅಂಕಗಳನ್ನ ಪಡೆದು ತುಂಬ ಅಂದರೆ ತುಂಬ ಸಾಧನೆ ಮಾಡಿದ್ದಾರೆ. ನೀವು ಸಹ ಅದೇ ರೀತಿಯಾಗಿ ಸಾಧನೆ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.